ಭಾರತದ ಒಳಗೆ ನುಗ್ಗದಂತೆ ಗಡಿ ದಾಟದಂತೆ ನೋಡಿಕೊಳ್ಳುವ ಪ್ರಯತ್ನ ಡಿಫೆನ್ಸ್ ಸಿಸ್ಟಮ್ S-400 ಇಂದ ನಡೀತಾ ಇದೆ. ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ. ಸೇನಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವರನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮಹತ್ವದ ಮಾತುಕತೆ ನಡೀತಾ ಇದೆ. ಭಾರಿ ಯುದ್ಧೋನ್ಮಾನ ಪರಿಸ್ಥಿತಿ ಉಲ್ಬಣವಾಗ್ತಾ ಇದೆ ಗಡಿ ಪ್ರದೇಶದಲ್ಲಿ. ಜಮ್ಮು ಮತ್ತು ರಾಜಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನುವ ಆತಂಕ ಶುರುವಾಗಿದೆ. ಪಾಕ್ ಯಾವ ಪ್ರಮಾಣದ ಮಿಸೈಲ್ ದಾಳಿಯನ್ನು ಮಾಡುತ್ತೆ ಅನ್ನುವ ಆತಂಕ ಶುರುವಾಗಿದೆ. ಬಟ್ ಎಲ್ಲ ರೀತಿಯ ಪ್ರತಿರೋಧವನ್ನು ಕೊಡೋದಕ್ಕೆ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಭಾರಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ ರಕ್ಷಣಾ ಸಚಿವರು ಕೂಡ ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರಿಗೆ ಸಂಪೂರ್ಣವಾದ ಫ್ರೀಡಮ್ ಈಗ ಬೇಕಾಗಿದೆ. ಈಗ ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರಿಗೆ ಯಾವ ಸಲಹೆ ಕೊಡ್ತಾರೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಪಾಕಿಸ್ತಾನದ ವಿರುದ್ಧ ಮಹಾಯುದ್ಧವನ್ನೇ ಸಾರುತ್ತಾ ಭಾರತೀಯ ಸೇನೆ. छत पर देखने बंद करो, लाइन बंद करो, लाइन बंद करो। मिसाइल है ಆಗ್ತಾ ಇರುವಂತಹ ದಾಳಿಯ ಬಗ್ಗೆ ರಕ್ಷಣಾ ಸಚಿವರಿಗೆ ಸೇನಾ ಮುಖ್ಯಸ್ಥರು ಭೇಟಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಸೂಕ್ತ ಸಂದರ್ಭದಲ್ಲಿ ಏನೇ ನಿರ್ಧಾರಗಳನ್ನ ಕೂಡ ಸೇನೆ ತೆಗೆದುಕೊಂಡ್ರು ಭಾರತ ಸರ್ಕಾರದ ಸಂಪೂರ್ಣ ಸಹಕಾರ ಬೇಕು. ಈಗಾಗಲೇ 100ಕ್ಕೂ ಹೆಚ್ಚು ಮಿಸೈಲ್ಗಳು ಭಾರತದ ಗಡಿಗೆ ಗುರಿಯಾಗಿಸಲಾಗಿದೆ, ಭಾರತೀಯರನ್ನ ಗುರಿಯಾಗಿಸಲಾಗಿದೆ. ಆಂಟಿ ಮಿಸೈಲ್ ಅನ್ನ ಬಳಸಿ ಈಗಾಗಲೇ ಅವುಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನ ಸೇನೆಯಿಂದ ಆಗ್ತಾ ಇದೆ. 3 ರಾಜ್ಯಗಳ ಮೇಲೆ ಪಾಕ್ನಿಂದ ಕ್ಷಿಪಣಿ ದಾಳಿ, 100 ಅಲ್ಲ 200 ಕ್ಷಿಪಣಿಗಳಿಂದ ಪಾಕ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. 8 ಕ್ಷಿಪಣಿಗಳನ್ನ ಈಗಾಗಲೇ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಭಾರತದ 3 ರಾಜ್ಯಗಳೇ ಪಾಕ್ನ ಪ್ರಮುಖ ಟಾರ್ಗೆಟ್. 3 ರಾಜ್ಯಗಳ ಮೇಲೆ ಪಾಕ್ನಿಂದ ಕ್ಷಿಪಣಿ ದಾಳಿ, 100 ಅಲ್ಲ 200 ಕ್ಷಿಪಣಿಗಳನ್ನ ಉಡಾಯಿಸುವುದಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ಈಗ ಸದ್ಯ ರಕ್ಷಣಾ ಸಚಿವರ ಜೊತೆ ಸೇನಾ ಮುಖ್ಯಸ್ಥರು ಮಾತುಕತೆ ನಡೆಸ್ತಾ ಇದ್ದಾರೆ. ಇವತ್ತು ರಾತ್ರಿ ಪಾಕಿಸ್ತಾನ ಈ ಪಾತಾಳದ ಒಳಗೆ ಅವಿತುಕೊಂಡ್ರೂ ಭಯ ಇಲ್ಲ, ಅಚ್ಚರಿ ಇಲ್ಲ. ಇವತ್ತು ಪಾಕಿಸ್ತಾನ ಸಂಪೂರ್ಣ ನಾಶ ಆದ್ರೂ ಆಶ್ಚರ್ಯ ಇಲ್ಲ. 100 ಅಲ್ಲ 200 ಕ್ಷಿಪಣಿಗಳ ದಾಳಿ ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಬಿಡಕ್ಕಾಗತ್ತ ಅವ್ರನ್ನ? ಯಾವ ಮಂಡು ಧೈರ್ಯವನ್ನ ಮಾಡ್ತಾ ಇದೆ ಪಾಕಿಸ್ತಾನ. ರಾತ್ರಿ ಅರ್ಧಕ್ಕರ್ಧ ಪಾಕಿಸ್ತಾನ ಭಾರತೀಯ ಸೇನೆಯಿಂದ ನಿರ್ನಾಮ ಆದ್ರೂ ಆಶ್ಚರ್ಯ ಇಲ್ಲ. ನಾಳೆಗೆ ಪಾಕಿಸ್ತಾನದ ಒಳಗೆ ಭಾರತೀಯ ಸೇನೆ ನುಗ್ಗಿ ಅಲ್ಲಿರುವಂತ ಸೇನೆಯನ್ನ ಬೆನ್ನಟ್ಟುತ್ತೆ ಅನ್ನೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಈಗ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜಮಹಲ್ ಬಳಿ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಸೇನಾ ಮತ್ತು ಸ್ಥಳೀಯ ಪೊಲೀಸರಿಂದ ಭಾರಿ ಭದ್ರತೆಯನ್ನ ಎಲ್ಲೆಲ್ಲಿ ಮಿಸೈಲ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಕೂಡ ಕೈಗೊಳ್ಳಲಾಗಿದೆ. ತಾಜ್ ಮಹಲ್ ಈಗ ಪಾಕಿಸ್ತಾನದ ಮಿಸೈಲ್ ಅಟ್ಯಾಕ್ ಗುರಿಯಂತೆ. ತಾಜ್ ಮಹಲ್ ಈಗ ಪಾಕಿಸ್ತಾನದ ಮಿಸೈಲ್ ಗುರಿಯಾಗಿಸಿದೆ ಅಂತೆ. ಹಾಗಾಗಿ ತಾಜ್ ಮಹಲ್ ಅನ್ನ ಈಗ ಕಂಪ್ಲೀಟ್ ಆಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಅಲ್ಲಿ ಯಾವುದೇ ದಾಳಿ ಆಗದೆ ಇರುವಂತೆ ಎಚ್ಚರವನ್ನು ವಹಿಸಲಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನದ ಈ ಮೊಂಡುತನಕ್ಕೆ ಇವತ್ತು ರಾತ್ರಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೋ ಏನಿಲ್ಲೋ ಗೊತ್ತಿಲ್ಲ. ರಾತ್ರಿ ಪಾಕಿಸ್ತಾನ ಉಳಿಯುತ್ತೋ ಮಟಾಶ್ ಆಗುತ್ತೋ ಗೊತ್ತಿಲ್ಲ. ಪಾಕಿಸ್ತಾನದ ಎಷ್ಟು ಭಾಗಗಳಲ್ಲಿ ಭಾರತೀಯ ಸೇನೆಯ ಮಿಸೈಲ್ ದಾಳಿ ಆಗುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಅನಾಹುತಗಳಾಗುತ್ತೋ ಗೊತ್ತಿಲ್ಲ. ಕಾಲು ಕೆರೆದು ಬಂದಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಭಾರತೀಯ ಸೇನೆ ಈಗ ಭಾರತ ಸರ್ಕಾರದ ಸಣ್ಣ ಪರ್ಮಿಷನ್ಗಾಗಿ ಕಾಯ್ತಾ ಇದೆ. ಯಾವುದೇ ಕ್ಷಣ ಬೇಕಾದರೂ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯನ್ನ ನುಗ್ಗಿ ಪಾಕಿಸ್ತಾನದ ಒಳಗೋಗಿ ಪಾಕಿಸ್ತಾನದ ಸೇನೆಯನ್ನ ಬೆನ್ನಟ್ಟೋದ್ರಲ್ಲಿ ನೋ ಡೌಟ್.
ನರಿಬುದ್ಧಿ ತೋರುತ್ತಿರುವ ಪಾಕಿಸ್ತಾನಕ್ಕೆ ಭಾರತದಿಂದ ಗುನ್ನ. ಲಾಹೋರ್ನತ್ತ ನುಗ್ಗಿದ್ದ ಮಿಸೈಲ್ಗಳನ್ನ ಆಂಟಿ ಮಿಸೈಲ್ ಫೋರ್ಸ್ ಇಂದ ಮಟಾಚ್. ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಭಾರತ. ನರಿ ಬುದ್ಧಿ ತೋರಿದ ಪಾಕಿಸ್ತಾನಕ್ಕೆ ಭಾರತದಿಂದ ಗುನ್ನ. ಜಮ್ಮು ಕಾಶ್ಮೀರದ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗಿತ್ತು. ಪಾಕಿಸ್ತಾನ ಸೇನೆಯಿಂದ ಏರ್ಪೋರ್ಟ್ ಗುರಿಯಾಗಿತ್ತು. 8 ಪಾಕಿಸ್ತಾನ ಕ್ಷಿಪಣಿಗಳನ್ನ ಈಗಾಗಲೇ ಹೊಡೆದುರುಳಿಸಿದೆ ಭಾರತದ S-400 ಡಿಫೆನ್ಸ್ ಸಿಸ್ಟಮ್. ಲಾಹೋರ್ ಮೇಲೆ ಟಾರ್ಗೆಟ್ ಮಾಡಿದ್ದ ಪಾಕಿಸ್ತಾನದ ಕ್ಷಿಪಣಿ ಉಡೀಸ್. ಇತ್ತ ಲಾಹೋರ್ನತ್ತ ಕೂಡ ನುಗ್ಗಿದೆ ಭಾರತೀಯ ಯುದ್ಧ ವಿಮಾನಗಳು. ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡಲು ಭಾರತದ ಯುದ್ಧ ವಿಮಾನಗಳೀಗ ಹಾರಾಟ ನಡೆಸಲಿವೆ. ಪಾಕಿಸ್ತಾನದ ಲಾಹೋರ್ನತ್ತ ಭಾರತದ ಕ್ಷಿಪಣಿಗಳೀಗ ಹಾರ್ತಾ ಇದ್ದಾವೆ. ಪಾಕಿಸ್ತಾನದ ಲಾಹೋರ್ನಲ್ಲೀಗ ಯಾವ ಪ್ರಮಾಣದಲ್ಲಿ ಹಾನಿಯಾಗುತ್ತೋ ಗೊತ್ತಿಲ್ಲ. ಇದುವರೆಗೂ ಭಾರತದ ಸೇನೆಯ ಉದ್ದೇಶ ಪಾಕಿಸ್ತಾನದ ಸೇನೆಯ ಮೇಲಾಗಿರಲಿ ಅಥವಾ ಪಾಕಿಸ್ತಾನದ ನಾಗರಿಕರ ಮೇಲಾಗಿರಲಿ ಅಥವಾ ಪಾಕಿಸ್ತಾನದ ನೆಲದ ಮೇಲಾಗಿರಲಿ ಆಗಿರಲಿಲ್ಲ. ಪಾಕಿಸ್ತಾನದ ನೆಲದಲ್ಲಿ ಆ ರಕ್ತ ಬೀಜಾಸುರರೇನಿದ್ರು ಈ ಟೆರರಿಸ್ಟ್ಗಳು ಅವ್ರನ್ನ ಅಟ್ಯಾಕ್ ಮಾಡೋದು ಮಾತ್ರ ನಮ್ಮ ಗುರಿಯಾಗಿತ್ತು. ಆದ್ರೆ ಈಗ ಟೆರರಿಸ್ಟ್ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ನಮ್ಮ ಮೇಲೆ ಮುಗಿಬೀಳುತ್ತಾ ಇರುವ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಕಾರ್ಯಾಚರಣೆ ಭಾರತೀಯ ಸೇನೆಯಿಂದ ನಡೆದರೆ ಆಶ್ಚರ್ಯ ಇಲ್ಲ. ಉರಿ ಸೆಕ್ಟರ್ನಲ್ಲಿ ಫೈರಿಂಗ್. ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನದಿಂದ ಶೆಲ್ ದಾಳಿ ಆಗಿದೆ. ನೋಡಿ, ಉರಿ ಸೆಕ್ಟರ್ ಅಲ್ಲಿ ಹಲವಾರು ಶೆಲ್ಗಳಿದೆ. ಅಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಎಲ್ಲರೂ ಹೋಗಿ ಅಲ್ಲಿ ರಕ್ಷಣೆ ಪಡಿಬೇಕು. ಆದ್ರೆ ಅಂತ ಶೆಲ್ಗಳ ಮೇಲೇನೆ ಪಾಕಿಸ್ತಾನದಿಂದ ಉರಿ ಸೆಕ್ಟರ್ ಹತ್ರ ದಾಳಿ ಆಗಿದೆ. ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನದಿಂದ ಶೆಲ್ ದಾಳಿಯಾಗಿದೆ. ಇನ್ನು ಲಾಹೋರ್ನಲ್ಲಿರುವಂತ ಹಫೀಜ್ ಸಯೀದ್ ಕೋಟೆ ಪೀಸ್ ಪೀಸ್ ಪುಡಿ ಪುಡಿ
ಹಫೀಜ್ ಸಯೀದ್ ಕೋಟೆ ಈಗ ಮಟಾಶ್.